ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೇನೋ ಮಾಧುಸ್ವಾಮಿಯವರು ಹಲವಾರು ವಿಚಾರಗಳಲ್ಲಿ ಪ್ರಸ್ತಾಪ ಮಾಡಿದರು. ಅಲ್ಲಿ ವಿದ್ಯಾರ್ಥಿಗಳು ಡೇ ಟು ಡೇ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ಇದರಲ್ಲಿ ಭಾಳ ಒಂದಿಷ್ಟು ಎಲ್ಲೇ ಒಂದು ಕಡೆ ಈ ಕೋರ್ಟಿನ ಆರ್ಡರ್ ಇಂಟರ್ಪ್ರಿಟೇಷನು ಮತ್ತೊಂದು ಇದೆಲ್ಲ ಭಾಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಿದೆ. ಈಗ ಮಾಧುಸ್ವಾಮಿಯವರು ಹೇಳಿದರು, ಇಲ್ಲ ಎಕ್ಸಾಮು ಅವರು ಆಫ್ಲೈನ್ ಎಕ್ಸಾಮ್ ಇದು ಅಪೀಲ್ ಆಗಲಿ ಅನ್ನುವಂಥದ್ದು. ಒಂದು ಸಿಂಗಲ್ ಜಡ್ಜು ಹೈಕೋರ್ಟಿಂದ ಒಂದು ಜಜ್ಮೆಂಟ್ ಇದೆ, ಇಂಟೀರಿಯಂ ಆರ್ಡರ್ ಇದೆ, ಸ್ಟೇ ಕೊಟ್ಟಿದ್ದರು. ಆಮೇಲೆ ಅಪೀಲಿಗೆ ಹೋದರು, ಯಾರೋ ವಿ ಸಿ ಅವರು ಅಪೀಲ್ ಹೋದ್ಮೇಲೆ ಅಲ್ಲಿ ಏನೋ ಒಂದು ಇಂಟೀರಿಯಂ ಆರ್ಡರ್ ಆಯಿತು, ಅದರದ್ದು ಇಂಟರ್ಪ್ರಿಟೇಷನ್ ಏನು, ಮತ್ತು 15 ತಾರೀಕಿಗೆ ಯಾಕೆ ಎಕ್ಸಾಮ್ ಫಿಕ್ಸ್ ಮಾಡಿದರು, ಇದೆಲ್ಲ ಪ್ರಶ್ನೆ ಬರ್ತದೆ. ಮತ್ತು ರಿಟ್ ಅಪೀಲ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಟೇ ವೆಕೇಟ್ ಮಾಡುವಂಥದ್ದು ಆಗಿಲ್ಲ. ಅವ್ರು ಏನಂದ್ರು ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲೊಂದಿಷ್ಟು ನಾನು ಅದನ್ನು ರೆಫರ್ ಮಾಡಿಬಿಡ್ತೇನೆ, ಅದು ಭಾಳ ಇಂಪಾರ್ಟೆಂಟು. We do not find any reason to vacate the interim order dated 24/11/2021 passed in writ appeal number 1245/2021. We do not find any reason to vacate. Andre vacate ಮಾಡಲಿಲ್ಲ. The appellant university shall hold the examination in accordance with the law and in the prescribed manner. It is needless to observe that we have already provided in our order dated 24/11/2021 passed in a writ appeal number 1245/2021 that the result of the examination shall be subject to further orders. ಹಾಗೆ ರಿಟ್ ಪಿಟಿಷನ್ದಲ್ಲಿ ಏನು ಆರ್ಡರ್ ಆಗ್ತದೆ ಅದ್ರ ಮೇಲೆ ರಿಸಲ್ಟ್ ಮೇಲೆ ಇದೆಲ್ಲ ಮುಂದಿನ ಪ್ರೊಸೆಸ್ ನಡಿಬೇಕಾದ್ರೆ ಹಾಗೆ 20ನೇ ತಾರೀಕಿಗೆ ಇಟ್ಟಿದ್ದಾರೆ. 20ನೇ ತಾರೀಕಿಗೆ ಕೇಸ್ ಪೆಂಡಿಂಗ್ ಇದೆ, ಎಲ್ಲಿ ರಿಟ್ ಪಿಟಿಷನ್ದಲ್ಲಿ ಪೆಂಡಿಂಗ್ ಇದೆ. ಅಲ್ಲಿ 20ನೇ ತಾರೀಕಿನಲ್ಲಿ ಒಂದು ಅಲ್ಲಿ ವಿಚಾರ ಮಾಡಿಕೊಂಡು ಅಲ್ಲಿ ಏನಾಗ್ತದೆ ರಿಸಲ್ಟ್ ನೋಡಿಕೊಂಡು ಎಕ್ಸಾಮಿನೇಷನ್ ಡೇಟ್ ಫಿಕ್ಸ್ ಮಾಡ್ಬೋದಾಗಿತ್ತು. 15ನೇ ತಾರೀಕಿಗೆ ಹರಿಬರಿಯಾಗಿ ಯಾಕೆ ಡೇಟ್ ಫಿಕ್ಸ್ ಮಾಡಿದ್ರು ಅನ್ನೋಂಥದ್ದು ನಂಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಇನ್ನೊಂದು, so far as the request of the learned counsel for the respondent that the writ court be directed to decide the writ petitions finally is concerned, learned counsel for the respondent shall move an application before the writ court making a request for early disposal of the writ petitions, and the writ court may consider the said request and do the ಅಂದ್ರೆ ರಿಟ್ ಪಿಟಿಷನ್ನು ಅಲ್ಲಿ ಎಲ್ಲವೂ ಡಿಸೈಡ್ ಆಗುವಂಥ ಸಂದರ್ಭದಲ್ಲಿ 15 ಹಾಗಾದರೆ ಈ 15ನೇ ತಾರೀಕಿಗೆ ಎಕ್ಸಾಮ್ ಮಾಡ್ತಾರೆ. ಅಲ್ಲಿ ರಿಟ್ ಪಿಟಿಷನ್ದಲ್ಲಿ ಇದ್ರ ನೆಗೆಟಿವ್ ಆಯ್ತು ಅಂದ್ರೆ ಏನು ಮಾಡ್ತಾರೆ, ಅಲ್ಲಿ ಎಕ್ಸಾಮ್ ಕೂತಿದ್ದೆಲ್ಲ ಇದಾಗ್ತದಲ್ಲ, ವೆಸಿಟೇಟ್ ಆಗ್ತದೆ. ಮತ್ತು ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ವಿ ಸಿ ಅವರು ರೆಫರ್ ಮಾಡುವಂಥದ್ದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಯಾಕೆ ಇವೆಲ್ಲ ಸ್ವಲ್ಪ ಫ್ಯಾಕ್ಟ್ಸ್ ಎಲಿಸಿಟ್ ಮಾಡಿದರೆ ಇದಕ್ಕೊಂದು ಅರ್ಥ ಬರ್ತದೆ. ಇಲ್ಲಿಕಂದ್ರೆ ಇದು ಸಮಸ್ಯೆ ಸುಮ್ಮನೆ ಅನ್ನೆಸರಿ ಸಮಸ್ಯೆ ಹಾಕೊಂಡು ಬಂದಿದೆ. ಅಥವಾ ರಿಟ್ ಪಿಟಿಷನ್ದಲ್ಲಿ ಏನು ಕೋರ್ಟಿಗೆ ಹೋಗಿದ್ದಾರೆ, ಅಲ್ಲಿ ಏನಾಗ್ತದೆ ಅದ್ರ ಮೇಲೆ ರಿಸಲ್ಟ್ ಮೇಲೆ ಏನಾಗ್ತದೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಆದರೆ ಹರಿಬರಿ ಯಾಕೆ ಮಾಡ್ತಾ ಇದ್ದಾರೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಹೇಳ್ತಾರೆ, ಅವರು ಇದ್ರ ಪ್ರಕಾರ ಗೈಡೆನ್ಸ್ ಪ್ರಕಾರ ನಾವು ಇದು ಈ ರೀತಿ ಕಂಡಕ್ಟ್ ಮಾಡಲೇಬೇಕಂತ ಅವ್ರೇನು ಹೇಳ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. In fact, the Bar Council of India in its resolution dated 29/5/2021 had clearly expressed its views that it does not wish to involve itself in the matters of examination, and it is for the universities to take their own decisions depending on the local conditions. Of course, the Bar Council of India concern is to maintain the standard of legal education, and the Bar Council of India cannot compromise with the standard. At the same time, the problems of students and institutions is also to be taken care by the Bar Council of India. ಅಂದರೆ ಇದೇ ರೀತಿ ಮಾಡಬೇಕು ಅನ್ನುವಂಥದ್ದು ಇಲ್ಲ. ಸನ್ಮಾನ್ಯ ಅಧ್ಯಕ್ಷ, ಇನ್ನೊಂದು ಭಾಳ ಮುಖ್ಯವಾದಂಥದ್ದು, ಯಾವ ರೀತಿ ಎಕ್ಸಾಮ್ ನಡಿಬೇಕು ಅನ್ನುವಂಥದ್ರ ಬಗ್ಗೆ ಅವ್ರು ಕ್ಲಿಯರ್ ಮಾಡಿದ್ದಾರೆ. ಇಲ್ಲೇನಾದ್ರು ಆಫ್ಟರ್ ಡಿಟೇಲ್ ಡಿಸ್ಕಷನ್ ಆ್ಯಂಡ್ ಡಿಲಿಬರೇಷನ್ ದ ಕಮಿಟಿ unanimously agreed that each university centers of legal education shall conduct examination for intermediate and final year students as per their own dispensation, depending upon the availability of resources and the impact of COVID-19 in that region. It was unanimously agreed that an end term examination is mandatory to be conducted by all law schools universities. It was further decided that university centers of legal education are free to determine the mode of examination: online, offline, blended, online open book exam, OBE, assignment based evaluation, ABE, research papers. ಇದೆಲ್ಲ ಇಷ್ಟರ ಮೇಲಿಂದ ಯಾವುದಾದ್ರೂ ಮಾಡ್ಬೋದಾಗಿತ್ತು. ಅದು ಮಾಡಲಾರ್ದೇ ಇಲ್ಲಿ ವಿ ಸಿ ಅವರು ಹಟ್ಟಕ್ಕೆ ಬಿದ್ದು ನಾನು
ಅಪ್ಲೈನ್ ಮಾಡ್ತೀನಿ ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ರೆ ನಂಗೆ ಅರ್ಥನ ಆಗ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಆ ಹಿನ್ನೆಲೆ ಹೇಳ್ತೀನಿ, ಅಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲ ಮಾಧುಸ್ವಾಮಿ ಅವರು, ಇದು ವಿಷಯ ನೋಡಿದ್ರೆ ಬಹಳ ಕಾನೂನು ಕಾಲೇಜ್ ವಿದ್ಯಾರ್ಥಿಗಳು, ಹಾಗಾಗಿ ಇದನ್ನ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಚರ್ಚೆಗೆ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ಸಚಿವರ ವಾದನೆ ಒಂಥರ ಇದೆ. ಸರ್ಕಾರ ಮಿನಿಸ್ಟರ್ ಚರ್ಚೆಗೆ ಸರ್ಕಾರದ ವಾದ ಸರಿ ಇರ್ಬೋದು, ನಾವು ಮಾಹಿತಿ ಕೊಡ್ತೀವಿ. ಅಲ್ಲ ಈಗ ಅಲ್ಟಿಮೇಟ್ಲಿ ನೀವಂತೂ ಪರೀಕ್ಷೆ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರಿ. ಈಗ ನಿಮ್ ಸರ್ಕಾರದ ಸ್ಟ್ಯಾಂಡ್ ಪರೀಕ್ಷೆ ಮಾಡ್ತಿರೋ ಹೇಗೆ ಏನು ಮಾಡ್ತೀವಿ ಅಂತಲೇ ಸರ್ಕಾರದ ನಿಲುವು, ಲಾ ಯೂನಿವರ್ಸಿಟಿ ನಿಲುವು ಸರ್. ಓಕೆ, ಈಗ ಇದನ್ನ ಬೇರೆ ರೀತಿಯಲ್ಲಿ ಚರ್ಚೆ ತೆಗೆದುಕೊಳ್ಳೋದಕ್ಕೆ ಮುಂದಾಗೋಣ. ಶಿವಲಿಂಗೇಗೌಡರು ಪ್ರಿಯಾಂಕರ್ಗೆ ಅಜಯ್ ಎಲ್ಲರೂ ಕೊಟ್ಟಿದ್ದಾರೆ, ಬಹಳ ಜನ ಸದಸ್ಯರು ಕೊಟ್ಟಿದ್ದಾರೆ. ಅವರು ಶಿವಲಿಂಗೇಗೌಡರು ಈಗ ಎಇ ವೃಂದದ ಹುದ್ದೆಗಳಿಗೆ ಪರೀಕ್ಷೆ ಬರೆಯಲು 2000 ವಿದ್ಯಾರ್ಥಿಗಳು ಟ್ರೈನ್ ಲೇಟ್ ಆಗಿರೋದ್ರಿಂದ ಹೋಗಿ ತಲುಪೋದಕ್ಕೆ ತಡ ಆಗಿದೆ ಅಂತೆಲ್ಲ ಹೇಳ್ತಿದ್ದೀರಿ. ಇಲ್ಲ ಅಭಯ್ ಪ್ರಸಾದ್ ಮುಗಿತು, ಶೂನ್ಯ ವೇಳೆ ರೀ. ನಾನು ಇಷ್ಟೊತ್ತು ಕೊಟ್ಟಿದ್ದೆ ಆ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆಯನ್ನು. ಮುಗಿತೋದು ಶಿವಲಿಂಗೇಗೌಡ್ರೆ, ಟ್ರೈನ್ ಮಿಸ್, ಇಲ್ಲೂ ಟ್ರೈನ್ ತಪ್ಪಿಸ್ಕೋಬೇಡ್ರಿ. ನಾಳೆ ಬೇಕಾದ್ರೆ ಡಿಸೈಡ್ ಮಾಡ್ಬೋದು. ಚರ್ಚೆ ಆಮೇಲೆ ಮಾಡೋಣ. ಇತ್ತಾಡ್ರಿ ಶಿವಲಿಂಗೇಗೌಡ್ರೆ ಅಲ್ಲ ಉತ್ತರ ಕೊಡ್ತೀನಿ ಸರ್. ಹೇಳಿ ತಡ್ರಿ ಸರ್ ಒಂದು ನಿಮಿಷ. ಅಲ್ಲ ನಾವು ಒಂಚೂರು ಪ್ರಸ್ತಾಪ ಮಾಡ್ತೀವಿ ಸರ್. ಶಿವಲಿಂಗೇಗೌಡರು, ಮಾಧುಸ್ವಾಮಿ ಅವರು ಒಂದೇ ನಿಮಿಷ ಕೂತ್ಕೊಳ್ರಿ. ನಾನು ಎಲ್ಲರಿಗೂ ಕೊಡ್ತೀನಿ, ಎಲ್ಲರಿಗೂ ಯಾವ ವಿಷಯಕ್ಕೂ ಅನ್ಯಾಯ ಮಾಡೋದಿಲ್ಲ ಅಂತ 1000 ಸಲ ಹೇಳಿದ್ದೀನಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಶಿವಲಿಂಗೇಗೌಡರು, ನೀವು ಬಹಳ ಬ್ರೀಫ್ ಆಗಿ ನಾವೇ ಉತ್ತರ ಕೊಟ್ಬಿಡ್ತೀವಿ ಬಿಡಿ ಸರ್. ಅಲ್ಲ, ಬಹಳ ಒಂದು ಪ್ರಸ್ತಾಪ ಮಾಡಿ ಶಿವಲಿಂಗೇಗೌಡರು. ಆಯ್ತು, ಅದಾದ್ಮೇಲೆ ಕೊಡ್ತೀನಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಅಭಯ್ ಪ್ರಸಾದ್ ಕೂತ್ಕೊಳ್ಳಿ. ಹೇಳಿ ಶಿವಲಿಂಗೇಗೌಡರು ಒಪ್ಪೋದಿಲ್ಲ. ಅವ್ರು ಕೂತ್ಕೋತಾರೆ. ಹೇಳಿ. ಈಗ ಸಚಿವರು ಅಲ್ಲಿ ಮೈಕ್ ಆಫ್ ಆಗಿರುತ್ತೆ ಅವ್ರದ್ದು. ಹೇಳಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಗುಲ್ಬರ್ಗಾದಲ್ಲಿ ಸಹಾಯಕ ಇಂಜಿನಿಯರ್ಗಳ ಎಕ್ಸಾಮಿನೇಷನ್ ಅನ್ನು ಬರೆಸಲಿಕ್ಕೆ ಒಂದ್ ನಿಮಿಷ ತಡ್ರಿ ಇವ್ರೆ. ಆಯ್ತ್ರಿ ಪ್ರಸಾದ್, ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಶೂನ್ಯ ವೇಳೆ ಇದು. ಎಷ್ಟೊತ್ತು ಇದೆ ತಾವು ಅದನ್ನೇ ಹೇಳ್ತಿರ್ತೀರಿ. ಆಯ್ತ್ರಿ, ಸರ್ಕಾರ ಹೇಳದೆ